ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ನನ್ನ ಬ್ಲಾಗ್ನಲ್ಲಿ ಏನೇನು ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈಗ ನನ್ನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನನ್ನ ಮನೆಯಲ್ಲಿ ಏನೇನು ಕೆಲಸ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಸಂಘಕ್ಕೆ ಹೋಗೋದೆಲ್ಲ ಇತ್ತು. ಎಲ್ಲ ಈ ಬಟ್ಟೆ ಎಲ್ಲ ಹಾಗೆ ಇಟ್ಟು ಸಂಘಕ್ಕೆ ಹೋಗಿದ್ದೆ. ಅಂದರೆ ಟೈಮಿಂಗ್ ಇರಲಿಲ್ಲ ನನ್ನ ಹತ್ರ, ಬೇಗ ಹೋಗೋದಿತ್ತು. ಹಾಗಾಗಿ ಹೋಗಿ ಬರೋವರೆಗೂ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಎಲ್ಲ ಊಟದ್ದೆಲ್ಲ ಮುಗಿಸ್ಕೊಳ್ಳೋದು, ಆಮೇಲೆ ಮನೆಯಲ್ಲೇ ಸ್ವಲ್ಪ ಅದು ಇದು ಈ ಅಕ್ಕಿ ಕ್ಲೀನ್ ಮಾಡೋದೆಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮಾಡೋಷ್ಟರಲ್ಲಿ ಬಟ್ಟೆ ಹಾಗೆ ಉಳಿದ್ಬಿಡ್ತು. ಹಾಗಾಗಿ ಟ್ರೈನ್ ಮತ್ತು ನಾಳೆಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಇವತ್ತು ಸಂಜೆನೇ ತೊಳೆದ್ರಾಯ್ತು ಅಂಥೇಳಿ ಸಂಜೆ ಬಟ್ಟೆ ತೊಳಿತಾ ಇದ್ದೆ. ವಾಷಿಂಗ್ ಮಿಷಿನ್ಗೆ ಎಲ್ಲ ಹಾಕಿ ಹಾಗೆ ಇದಕ್ಕೆ ಹಾಕಿ ನಾವು ಬೇರೆ ಕೆಲಸನೂ ಮಾಡ್ಬೋದು ಅಂಥೇಳಿ ಇದಕ್ಕೆ ಬಟ್ಟೆನ ಹಾಕ್ತಾಯಿದ್ದೆ ನಾನು. ಈ ಬಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಕೆಲವೊಂದಿಷ್ಟು ಒಣಗಿದ ಬಟ್ಟೆ ಇದೆ, ಅದನ್ನೆಲ್ಲ ಮಡಚಿ ಯಾವನ್ನೆಲ್ಲಿ ಇಡಬೇಕು ಅಲ್ಲಿಟ್ಟು ಸೆಟ್ಟಿಂಗ್ ಮಾಡಬೇಕು. ಹಾಗೆ ನಾನು ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಹಾಕಿದ್ದೀನಿ. ಇದ್ರ ಜೊತೆಗೇ ಅದನ್ನ ಸಂಪೂರ್ಣವಾಗಿ ನೋಡಿ. ಅಂದರೆ ಅದನ್ನು ಡೀಟೇಲಾಗಿ ಹಾಕಿದ್ದೀನಿ ನಾನು. ಯಾವ ರೀತಿ ನಾವು ಬಟ್ಟೆ ಕಡಿಮೆ ಇದ್ದಾಗ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅಂದರೆ ನಿಧಾನವಾಗಿ ತೋರಿಸಿದ್ದೀನಿ. ಕೆಲವೊಬ್ರು ಹೇಳ್ತಾಯಿದ್ರು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀರಾ ನೀವು ಬ್ಲೌಸ್ ಕಟ್ ಮಾಡೋದನ್ನು ಅಂಥೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ನ ನಿಧಾನವಾಗಿ ಕಟ್ ಮಾಡೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ ಯಾವ ರೀತಿ ನಾವು ಅಳತೆ ಹಾಕ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ತೋರಿಸಿದ್ದೀನಿ. ಟಕ್ಸ್ ಯಾವ ರೀತಿ ಇಡಬೇಕು ಅನ್ನೋದನ್ನು ಸಹ ನಾನು ಬ್ಲೌಸಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಯಾಕಂತಂದರೆ ಇಂಪಾರ್ಟೆಂಟ್ ಇದೆ ಅದು ಬ್ಲೌಸ್ ಕಟ್ ಮಾಡೋದು. ನೀವು ಈಗ ಅಕಸ್ಮಾತ್ ದೊಡ್ಡ ಸೈಜ್ ಕೊಟ್ಟಿರ್ತಾರೆ, ದೊಡ್ಡ ಸೈಜ್ ಕೊಟ್ಟು ಬ್ಲೌಸ್ ಕಟ್ ಮಾಡಲಿಕ್ಕೆ ಹೇಳಿದಾಗ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾವು ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಸ್ವಲ್ಪ ಒಣಗಿದ ಬಟ್ಟೆ ಇತ್ತು, ಅದನ್ನೆಲ್ಲ ಮಡಚಿ ನಾನು ಸೆಟ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಲೌಸ್ ಬಗ್ಗೆ ಹೇಳಬೇಕಂತಂದರೆ ನಿಮಗೆ ಎಷ್ಟೇ ಮೇಲಿನ ಇದು ಲೈನಿಂಗ್ ಬಟ್ಟೆನೂ ಕಡಿಮೆ ಕೊಟ್ಟಿರ್ತಾರೆ, ಹಾಗೆ ಮೇಲಿನ ಒಂದು ಬಟ್ಟೆನೂ ಕಡಿಮೆ ಕೊಟ್ಟಿರ್ತಾರೆ. ಆವಾಗ ಯಾವ ರೀತಿ ನಾವು ಒಂದು ಬಟ್ಟೆನ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡೋದನ್ನು ಅನ್ನೋದನ್ನು ನಾನು ನಿಮಗೆ ಐಡಿಯಾ ತೋರಿಸಿದ್ದೇನೆ ಅದರಲ್ಲಿ. ದಯವಿಟ್ಟು ಅದನ್ನ ನೋಡಿ. ಅದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನೀವು ಮನೆಯಲ್ಲೇ ನಿಮ್ಮ ಬ್ಲೌಸ್ ಮೇಲೆ ನೀವು ಟ್ರೈ ಮಾಡ್ಕೋಬೋದು. ನಿಮ್ಮ ಬ್ಲೌಸ್ ಅಷ್ಟೇ ಹೊಲ್ಕೊಂಡ್ರೂ ಸಹ ನಿಮಗೆ ಒಂಥರ ಯೂಸ್ಫುಲ್ಲೇ ಆಗುತ್ತೆ ಅದು. ಈಗ ನಾವು ಬೇರೆ ಕಡೆ ಹೊಲಿಸೋದ್ರಕ್ಕಿಂತ ನಮ್ಮ ಬ್ಲೌಸ್ನ ನಾವೇ ಹೊಲ್ಕೊಂಡ್ರೆ ನಮಗೆ ಉಳಿತಾಯನೂ ಆಗುತ್ತೆ, ಹಾಗೆ ಮತ್ತು ಟೈಮ್ನೂ ಸೇವ್ ಆಗುತ್ತೆ. ಈಗ ನಾವು ಬೇರೆ ಕಡೆ ಕೊಡೋದ್ರಿಂದ ಅವರು ನಮ್ಮ ಟೈಮ್ಗೆ ಕೊಡೋದಿಲ್ಲ. ಹಾಗಾಗಿ ನಾವು ನಮ್ಮ ಬ್ಲೌಸ್ನ ನಾವೇ ಹೊಲ್ಕೊಂಡ್ಬಿಟ್ರೆ ನಮ್ಮ ಟೈಮ್ಗೆ ನಾವು ಹೊಲ್ಕೋಬೋದು, ಹಾಗೆ ಮನಿನೂ ಸೇವ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ನೀವು ಬೇಕಂದರೆ ಹಾಗೆ ಕಲಿತಾ ನಿಮಗೆ ಏನಾದರೂ ಅದರಲ್ಲಿ ಇಂಟ್ರೆಸ್ಟ್ ಬಂದು ನೀವು ನಿಮ್ಮ ಬ್ಲೌಸ್ ಎಲ್ಲ ಸರಿ ಆದಮೇಲೆ ನೀವು ಬೇರೆದವ್ರ ಬ್ಲೌಸ್ನೂ ಹೊಲಿಲಿಕ್ಕೆ ಟ್ರೈ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ನಿಮಗೆ ಅರ್ನಿಂಗ್ಸು ಆಗುತ್ತೆ, ಹಾಗೆ ನಿಮಗೆ ಒಂಥರ ಮನಿನೂ ಸೇವ್ ಮಾಡ್ಬೋದು, ಹಾಗೆ ನೀವು ಟೈಮಿಂಗ್ನೂ ಸಹ ಸೇವ್ ಮಾಡ್ಕೋಬೋದು. ನಾನು ಎಲ್ಲ ಕೆಲಸ ಮಾಡಿ ಒಂದು ಅಥವಾ 2-3 ಬ್ಲೌಸ್ ಹೊಲಿದಿರ್ತೀನಿ ಫ್ರೆಂಡ್ಸ್ ದಿನಕ್ಕೆ. ಅಂದರೆ ನಾನು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಒಂದು ಅರ್ನಿಂಗ್ಸನ್ನು ನಾವು ಮಾಡ್ಕೋಬೋದು. ಈಗ ಹೋಮ್ ಮೇಕರ್ ಅಂದರೆ ಬರೀ ಮನೆಯದಷ್ಟೇ ಮಾಡ್ತಾ ಇದ್ರೂ ಸರಿ ಆಗೋದಿಲ್ಲ. ನಾವು ಇದ್ರ ಜೊತೆಗೆ ಒಂದು ಏನಾದ್ರು ದುಡಿಮೆಯನ್ನು ನಾವು ಮಾಡಿಕೊಂಡ್ರೆ ನಮಗೂ ಹೆಲ್ಪ್ ಆಗುತ್ತೆ, ಹಾಗೆ ಮನೆಯಲ್ಲಿ ನಾವು ಮನೆಯವ್ರಿಗೂ ನಾವು ಸಹಾಯ ಮಾಡಿದಾಗುತ್ತೆ. ಎಲ್ಲನೂ ಅವ್ರ ಮೇಲೆ ಬಿಡೋದಕ್ಕಿಂತ ನಾವು ಒಂಚೂರು ಅವ್ರ ಜೊತೆ ಕೈ ಜೋಡಿಸಿದ್ರೆ ಮನೆ ನಿರ್ವಹಣೆ ಕಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಎಲ್ಲ ರೀತಿಯಿಂದನೂ ಸುಲಭ ಆಗುತ್ತೆ.
ಹಾಗೆ ಈ ಬಟ್ಟೆಯನ್ನೆಲ್ಲ ನಾನು ಒಬ್ಬೊಬ್ರದ್ದು ಬೇರೆ ಬೇರೆ ಸೆಕ್ಷನ್ ಟೈಪ್ ಮಾಡಿಬಿಟ್ಟಿದ್ದೀನಿ. ಅಂದರೆ ನಮ್ಮ ಮನೆಯವ್ರಿಗೆ ಬೇರೆ, ನನ್ನ ಮಗನಿಗೆ ಬೇರೆ, ನನಗೆ ಬೇರೆ ಅಂಥೇಳಿ ಎಲ್ಲ ಅವ್ರವ್ರ ಸೆಕ್ಷನಲ್ಲಿ ಈ ಬಟ್ಟೆಯನ್ನು ಇಟ್ಟು ಜೋಡಿಸ್ಬಿಟ್ಟಿರ್ತೀನಿ. ಹಾಗೆ ಜೋಡಿಸಿ ಇವಾಗ ಒಂದಿಷ್ಟು ನನ್ನ ಮಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಅವನಿಗೆ ಡ್ಯಾನ್ಸ್ ಕ್ಲಾಸಿಗೆ ಕಳ್ಸೋಣ ಅಂತೇಳಿ ಅವನಿಗೆ ಸ್ವಲ್ಪ ತಿಂಡಿ ಹಾಕಿಕೊಟ್ಟು ಅವನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾ ಇದ್ದೆ. ಇವನೇ ನನ್ನ ಮಗ ಫ್ರೆಂಡ್ಸ್. ಇವನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ. ಒಂದು ಸಲ ಅವ್ನು ಡ್ಯಾನ್ಸ್ ಮಾಡಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಇವಾಗ ಅರ್ಜೆಂಟ್ ತಿಂದು ಅವನ ಒಂದು ಟೆಂಟ್ ತೋರ್ಸಮ್ಮ, ಟೆಂಟ್ ತೋರಿಸು ಎಲ್ಲರಿಗೂ ಅಂತೇಳಿ ಭಾಳ ಹಠ ಮಾಡ್ತಾಯಿದ್ದ. ಹಾಗಾಗಿ ಅವನು ಇರೋ ಒಂದು ಟೆಂಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲೇ ಆಟ ಆಡ್ತಾನೆ. ಒಬ್ಬನೇ ಇರೋದ್ರಿಂದ ಅವನಿಗೆ ಏನು ಬೇಕೋ ಅದನ್ನ ಅವನ ರೂಮಲ್ಲಿ ತಯಾರು ಮಾಡ್ಕೊಂಡಿದ್ದಾನೆ. ಹಾಗೆ ಈಗ ಒಂದಿಷ್ಟು ಪಾತ್ರೆ ತೊಳೆದಿಟ್ಟಿದ್ದೆ ಫ್ರೆಂಡ್ಸ್. ಅವನ್ನೆಲ್ಲನೂ ಜೋಡಿಸೋಣ ಅಂಥೇಳಿ ಜೋಡಿಸ್ತಾ ಇದ್ದೆ. ಎಲ್ಲ ಪಾತ್ರೆನೂ ಒಂದು ಸಲ ಜೋಡಿಸಿ ಆಮೇಲೆ ಉಳಿದಿರೋ ಕೆಲಸ ಮಾಡೋಣ ಅಂಥೇಳಿ ಪಾತ್ರೆ ಜೋಡಿಸ್ತಾ ಇದ್ದೆ. ಆ ಸೈಡ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತೊಳಿತಾ ಇದೆ. ಇಲ್ಲಿ ನಾನು ಪಾತ್ರೆ ತೊಳೆದೆಲ್ಲನೂ ಜೋಡಿಸ್ತಾ ಇದ್ದೀನಿ. ಅಂದರೆ ಯಾಕೆ ನಾನು ಒಟ್ಟಿಗೆ ಎಲ್ಲನೂ ಮಾಡ್ತಾಯಿದ್ದೀನಿ ಅಂದರೆ ಟೈಮಿಂಗ್ ಇರಲಿಲ್ಲ ಫ್ರೆಂಡ್ಸ್. ಹಿಂಗಾಗಿ ಸಂಜೆ ಲೇಟಾಗಿತ್ತು. ಬೇಗ ಬೇಗ ಅದು ಇದು ಮುಗಿಸೋಣ ಅಂಥೇಳಿ ಅಲ್ಲಿ ಬಟ್ಟೆ ತೊಳಿಲಿಕ್ಕೆ ಹಾಕಿ ಆಮೇಲೆ ಈ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ತಾ ಇದ್ದೆ. ಅಂದರೆ ಒಂದು ಬ್ಲೌಸ್ ಕಟ್ಟಿಂಗು ಇತ್ತು, ಹಾಗೆ ಸ್ಟಿಚಿಂಗು ಇತ್ತು ಫ್ರೆಂಡ್ಸ್. ಹಾಗಾಗಿ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂಥೇಳಿ ಮುಗಿಸ್ಕೊಳ್ತಾ ಇದ್ದೆ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಸೈಡ್ ಕೆಲಸ ಮಾಡ್ತೀರಾ ಅಂದರೆ ಬಟ್ಟೆ ಹೊಲಿಯೋದಾಗಿರ್ಬೋದು ಅಥವಾ ಏನಾದರೂ ಕ್ರಾಫ್ಟ್ ಮಾಡಿರೋದಾಗಿರ್ಬೋದು, ಏನಾದರೂ ನೀವು ಮಾಡೋದಾದರೆ ಅದನ್ನು ನಿಮ್ಮ ಒಂದು ವರ್ಕಾಗಿ ನೀವು ಅದನ್ನು ಇದು ಮಾಡ್ಕೋಬೋದು. ಅಂದರೆ ನೀವು ಅದರಲ್ಲಿಂದ ನೀವು ಅರ್ನಿಂಗ್ಸ್ ಹೆಂಗೆ ಮಾಡ್ಬೋದು ಅಂಥೇಳಿ ನೀವೇ ಒಂದು ಐಡಿಯಾ ತೊಗೊಂಡು ಅದನ್ನು ನೀವು ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಅಷ್ಟು ಸಣ್ಣ ಪುಟ್ಟ ಅರ್ನಿಂಗ್ಸ್ ಮಾಡಿದರೂ ಸಾಕು ಫ್ರೆಂಡ್ಸ್. ಯಾಕಂತಂದರೆ ನಮಗೆ ದೊಡ್ಡದೇನು ಬೇಕಾಗಿರೋಂಗಿಲ್ಲ. ಸಣ್ಣ ಪುಟ್ಟ ಅರ್ನಿಂಗ್ಸ್ ಮಾಡಿ ನಾವು ನಮ್ಮ ಖರ್ಚು ನಮ್ಮದೇ ಅದು ಇದು ತೊಗೊಳೋದಿರುತ್ತಲ್ಲ ಹೆಣ್ಮಕ್ಳಿಗೆ, ಆ ಥರ ನಾವು ಖರ್ಚನ್ನು ನಿಭಾಯಿಸ್ಬೋದು. ನೀವು ಬರೀ ಮನೆ ಕೆಲಸ ಮಾಡೋದು ಇದು ಮಾಡೋದು ಹಾಗೆ ಇರೋದು ಮಾಡಿದರೆ ಅದು ನಮಗೂ ಒಂಥರ ಡೈಲಿ ಎಷ್ಟು ಮಾಡಬೇಕು ಅಷ್ಟು ಕೆಲಸ ಮಾಡೋದು ಸುಮ್ಮನೆ ಕೂತ್ಕೊಳ್ಳೋದು ಆಗಿಬಿಡುತ್ತೆ. ಅದ್ರ ಜೊತೆಗೆ ನಾವು ಏನಾದರೂ ಒಂದು ನಮ್ಮ ಹಾಬಿಯಾಗಿ ನಾವು ಮಾಡಿಕೊಂಡ್ರೆ ನಮಗೆ ಒಂಥರ ಜೀವನದಲ್ಲಿ ಖುಷಿ ಇರುತ್ತೆ. ಅದು ಇದು ಅಂಥೇಳಿ ಏನೂ ತಲೆಯಲ್ಲಿ ಬರೋಲ್ಲ ಫ್ರೆಂಡ್ಸ್. ಈ ಕೆಲಸ ಮುಗಿಸ್ಬೇಕು, ಆಮೇಲೆ ಆ ಕೆಲಸ ಬ್ಲೌಸ್ ಹೊಲಿಬೇಕು, ಕ್ರಾಫ್ಟ್ ಮಾಡಬೇಕು ಅನ್ನೋದೇ ತಲೆಯಲ್ಲಿ ಇರುತ್ತೆ. ಬೇರೆ ಯೋಚನೆ ಬರೋದಿಲ್ಲ. ನಾವು ಏನು ಬೇರೆ ಕೆಲಸ ಮಾಡಲಿಲ್ಲಪ್ಪ, ಬರೀ ಮನೆ ಕೆಲಸ ಅಷ್ಟೇ ಮಾಡಿ ಕೂತ್ಕೊಳ್ತೀವಿ ಅಂತಂದರೆ ಬೇಡದಾಗಿರೋ ವಿಚಾರಗಳು ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮನೆ ಕೆಲಸದ ಜೊತೆಗೆ ಏನಾದ್ರು ಒಂದು ಹಾಬಿಯನ್ನು ಬೆಳೆಸ್ಕೊಳ್ಳೇಬೇಕು. ಅಂದರೆ ಅವರಿಗೆ ಆರಾಮಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಮೊದಲಿಗೆ ಈ ನಮ್ಮ ಸಿಸ್ಟರೆಲ್ಲ ಬ್ಲೌಸ್ ಎಲ್ಲ ಹೊಲಿತಾಯಿದ್ರು. ಫಸ್ಟಿಗೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ, ಇದೇನಿದು ಸೂಜಿ ದಾರ ಹಿಡ್ಕೊಂಡು ಕೂತ್ಕೊಳ್ತೀನಿ, ನೀನು ಬೇಜಾರಾಗಲ್ಲ ಅಂಥೇಳಿ ಅವಳಿಗೆ ನಾನು ಅದನ್ನ ಹೇಳ್ತಿದ್ದೆ. ಬಟ್ ಇವಾಗ ನಾನು ಬ್ಲೌಸ್ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇದು ನಾ ಅಂದ್ಕೊಂಡಿರೋ ತಪ್ಪು, ಇದರಿಂದ ನಾನು ಆರಾಮಾಗಿರ್ಬೋದು ಅನ್ನೋದು ನಾನು ಅರ್ಥ ಮಾಡಿಕೊಂಡೆ. ಹಾಗೆ ಇದು ಮನಿ ಪ್ಲಾಂಟ್ನ ನಾನು ಒಂದಿಷ್ಟು ಎಲೆಯನ್ನು ಕಿತ್ಕೊಂಡ್ಬಂದು ಈ ನೀರಲ್ಲಿ ಹಾಕಿಟ್ಟಿದ್ದೆ ಫ್ರೆಂಡ್ಸ್. ಅದೆಲ್ಲ ಇವಾಗ ಬೇರು ಬಿಡ್ತಾಯಿದೆ. ಅದನ್ನ ನಾನು ಮಣ್ಣಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ನಾನು ನನ್ನ ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಏನೋ ಒಂಥರ ಅದನ್ನು ನೋಡಿದಾಗ ಖುಷಿ ಅನಿಸುತ್ತೆ. ಗ್ರೀನಾಗಿರುತ್ತಲ್ಲ, ಭಾಳ ಖುಷಿ ಅನಿಸುತ್ತೆ. ಈಗೆಲ್ಲ ಇದಾದಮೇಲೆ ನಾನು ನಿಮಗೆ ಈ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ದೊಡ್ಡ ಅಳತೆ ಬ್ಲೌಸ್ ಫ್ರೆಂಡ್ಸ್, ಒಂದು 44 ಇಂಚಿನ ಅಳತೆ ಬ್ಲೌಸ್ ಇದು. ಹಾಗಾಗಿ ನನಗೆ ಲೈನಿಂಗ್ ಅವರು ಸಿಕ್ಕಾಪಟ್ಟೆ ಕಡಿಮೆ ಕೊಟ್ಟಿದ್ದರು. ನಾನು ನನ್ನ ಹತ್ರ ಇರೋ ಲೈನಿಂಗ್ ಒಂದು ಸ್ವಲ್ಪ ಉಳಿದಿತ್ತು ಅದೇ ಕಲರಿಂದು. ಹಾಗಾಗಿ ನಾನು ಅದನ್ನು ತೊಗೊಂಡು ಅವರಿಗೆ ಹೊಲ್ಕೊಡೋಣ ಅಂಥೇಳಿ ಈಗ ತೋಳಿಗೆ ಸಪ್ರೇಟಾಗಿ ನನ್ನ ಹತ್ರ ಏನು ಬಟ್ಟೆ ಉಳಿದಿತ್ತು ಅಂತ ಹೇಳಿದ್ನಲ್ಲ, ಆ ಬಟ್ಟೆನ ತೊಗೊಂಡು ನಾನು
ಈ ಈ ತೋಳನ್ನು ಕಟ್ ಮಾಡ್ತಾಯಿದ್ದೀನಿ. 7 ಇಂಚು ಉದ್ದಕ್ಕೆ ಅವ್ರದ್ದು ತೋಳಿನ ಅಳತೆ ಇತ್ತು. ಹಾಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಫ್ರೆಂಡ್ಸ್ ತೋಳು ಕಟ್ ಮಾಡುವಾಗ. ಉದ್ದಕ್ಕೆ ಎಷ್ಟು ತೊಗೊಂಡಿರ್ತೇವೋ ಅದು ಆಮೇಲೆ ಅವರ ಕಂಕಳನ್ನ ಅಳತೆ ಮಾಡಿಕೊಂಡು ಎಷ್ಟು ಬರುತ್ತೆ ಅಂತೇಳಿ ನೋಡಿಕೊಂಡು ಮಾರ್ಕ್ನ ಮಾಡ್ಕೋಬೇಕು. ಈಗ ಇವ್ರ ಕಂಕಳು ಈ ಭುಜದ ಮಾರ್ಕ್ ಇರುತ್ತಲ್ಲ ಅಲ್ಲಿಂದ ಕೆಳಗಿನವರೆಗೂ ಕಂಕಳನ್ನ ನಾವು ಅಳತೆ ಮಾಡ್ಕೋಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಟೇಪ್ನ ಇಟ್ಟು ನಾವು ಸೀದಾ ಈ ಕೆಳಗಡೆ ಕಂಕಳು ಎಲ್ಲಿವರೆಗೂ ಸ್ಟಿಚ್ ಬಂದಿರುತ್ತೋ ಅಲ್ಲಿವರೆಗೂ ನಾವು ನಿಧಾನವಾಗಿ ಸುತ್ತಳತೆನ ಮಾಡ್ಕೋಬೇಕು. ಮಾಡಿಕೊಂಡಾಗ ನಮಗೆ 9.25 ಬರ್ತಾಯಿದೆ. ನಾವೀಗ ಸ್ಟ್ರೇಟ್ ಇಡೋದಾದರೆ 9 ಇಟ್ಟರೆ ಸಾಕು. 9 ಇಟ್ಟು ಮಾರ್ಕ್ನ ಮಾಡಿಕೊಂಡು ಇವಾಗ ಡೌನಿಂಗ್ನ ನಾನು 3/4 ಇಂಚನ್ನ ಇವರಿಗೆ ತೊಗೊಳ್ತಾ ಇದ್ದೀನಿ. ಡೌನಿಂಗ್ 3/4 ಇಂಚ್ ತೊಗೊಳ್ಳೋದ್ರಿಂದ ಇವರಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕಂತಂದರೆ ಸ್ವಲ್ಪ ಉದ್ದ ತೋಳು ಆಗಿರೋದ್ರಿಂದ ಡೌನಿಂಗ್ನ ನಾವು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು. ಈಗ ಇದನ್ನು ಮಾರ್ಕ್ ಮಾಡೋಣ. ಫ್ರೀ ಹ್ಯಾಂಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದರೆ ಅಂದರೆ ನಿಮಗೆ ಅದು ಇದು ಮಾರ್ಕ್ ಮಾಡಲಿಕ್ಕೆ ಸ್ಕೇಲ್ ಗೀಲ್ ಅಂತ ಏನೂ ಬೇಕಾಗೋದಿಲ್ಲ. ನೀವು ಆರಾಮ್ಸೆ ಮಾಡ್ಕೋಬೋದು. ಇದರಲ್ಲಿ ಹೆದರೋ ಅವಶ್ಯಕತೆ ಇರೋದಿಲ್ಲ. ಆರಾಮ್ಸೆ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಈಗ ಹಿಂಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಮುಂಭಾಗಕ್ಕೂ ಸಹ ನಾವು 1 ಇಂಚ್ ಎಕ್ಸ್ಟ್ರಾವನ್ನು ತಗೊಂಡು ನಾವು ಮುಂಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಅಂತಂದರೆ ಹಿಂಭಾಗ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಈ ಕಡೆ ಮುಂದ್ಗಡೆ 1 ಇಂಚ್ ನಾವು ಮಾರ್ಕ್ ಮಾಡಿ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿದೆ ನಾನು. ಇದನ್ನೆಲ್ಲ ಹಿಂಭಾಗ ಕಟ್ ಮಾಡುವಾಗ 4 ಸೇರೆ ಕಟ್ ಮಾಡಬೇಕು. ಮುಂಭಾಗ ಕಟ್ ಮಾಡುವಾಗ ಮಾತ್ರ 2 ಪದರನ್ನು ತಗೊಂಡು ನಾವು ಈ ಮುಂಭಾಗನ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎರಡೂ ಸಹ ನಾವು ಮಡಚಿ ಇಟ್ಕೊಂಡ್ಬಿಡ್ಬೇಕು. ಅಂದರೆ ಫೋಲ್ಡಿಂಗ್ ಮಾಡಿ ಈ ಸೈಡ್ ಅಪೋಸಿಟ್ ಸೈಡ್ ಬರೋ ಥರ ನಾವು ಅದನ್ನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೊಲಿಯುವಾಗ ಕಷ್ಟ ಆಗೋದಿಲ್ಲ. ಈ ರೀತಿ ಕಟ್ಟಿಂಗ್ ಮಾಡಿದ್ದಾದಮೇಲೆ ಇದನ್ನ ಮಡಚಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಡಚಬೇಕು. ಮೇಲಿಂದು ಉಲ್ಟಾ ಬರುತ್ತೆ ಫ್ರೆಂಡ್ಸ್. ಅದನ್ನ ಈ ಥರ ಮಾಡಿ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಇದನ್ನು ಸಹ ಈ ರೀತಿ ಮಡಚಿ ಇಲ್ಲಿ ಅಪೋಸಿಟ್ ಒಂದ್ರ ಮುಂದೆ ಒಂದು ಬಂದಿರಬೇಕು. ಅಂದರೆ ಈ ಮುಂಭಾಗ ಆ ಮುಂಭಾಗ ಇದ್ರ ಬದ್ರು ಅಂದರೆ ಮುಖ ಭೇಟಿಯಾಗೋ ಥರ ಅದು ಬಂದಿರಬೇಕು. ಆವಾಗ ಆ ಥರ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೊಲಿಯುವಾಗ ಸ್ವಲ್ಪನೂ ಕಷ್ಟ ಆಗೋದಿಲ್ಲ. ಹಾಗೆ ಈಗ ನಾವು ಬಾಡಿ ಬ್ಯಾಕ್ ಪಾರ್ಟ್ಸ್ ಹಾಗೆ ಫ್ರಂಟ್ ಪಾರ್ಟ್ನ ನಾವು ಕಟ್ ಮಾಡೋಣ. ನಾನು ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ನ ಒಂದೇ ಸಲ ಕಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅಂದರೆ ಬೇರೆ ನಾನು ಕಟ್ ಮಾಡ್ಕೊಳ್ಳೋದಿಲ್ಲ. ಇದು ಈಸಿ ಮೆಥಡು. ನೀವು ಈ ಮೆಥಡ್ನ ಯೂಸ್ ಮಾಡಿ ನೋಡಿ. ನಿಮಗೆ ಬ್ಲೌಸ್ ಕಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅಂದರೆ ಬಿಗಿನರ್ಸ್ಗೆ ನಾವು ಈ ಭಾಗ ಬೇರೆ ಆ ಭಾಗ ಬೇರೆ ಅಂಥೇಳಿ ನಿಮ್ಗೆ ತೋರಿಸಿದಾಗ ನಿಮಗೆ ಇದನ್ನ ಇಲ್ಲಿಟ್ಟರೆ ಹೆಂಗೆ ಮಾರ್ಕ್ ಮಾಡ್ಕೋಬೇಕು ಅದು ಎಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹಾಗಾಗಿ ನಾನು 2 ಪಾರ್ಟ್ಸನ್ನು ಸಹ ಒಂದೇ ಬಟ್ಟೆಯಲ್ಲಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ಬ್ಲೌಸಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡಿ ನೋಡಬೇಕು. ಬಂದರೆ ಇದೇ ಥರ ಕಟ್ ಮಾಡಬೇಕು. ಅಂದರೆ ಬ್ಲೌಸಿನ ಉದ್ದದಷ್ಟು ನಮಗೆ ಈ ಬಟ್ಟೆ ಅಂದರೆ ಕಡಿಮೆ ಇರೋದ್ರಿಂದ ಈ ಅಳತೆ ಸಿಗುತ್ತಾ ನೋಡಬೇಕು. ನೋಡಿಕೊಂಡು ಸಿಗಲಿಲ್ಲ ಅಂತಂದರೆ ಇದನ್ನು ಬೇರೆ ಥರ ಮಡಚಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ತೋರಿಸಿದ್ದೀನಿ ನೋಡಿ. ಈಗ ಇದು 15 ಇದೆ. ನಮಗೆ 1 ಇಂಚ್ ಎಕ್ಸ್ಟ್ರಾ ಅಂದರೆ ಬ್ಯಾಕ್ ಪಾರ್ಟ್ಗೆ 16 ಬೇಕಾಗುತ್ತೆ. ಬರುತ್ತೋ ಇಲ್ವೋ ಅಂಥೇಳಿ ನಾನು ಇವಾಗ ಚೆಕ್ ಮಾಡ್ತೇನೆ ನೋಡಿ. ಬಂದರೆ ಇದರಲ್ಲೇ ಹೊಲಿಯೋಣ, ಇಲ್ಲ ಅಂತಂದರೆ ಇದರಲ್ಲೇ ಕಟ್ ಮಾಡೋಣ. ಇಲ್ಲ ಅಂತಂದರೆ ಅದನ್ನ ಬೇರೆ ಟೈಪ್ ಮಡಚಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗಿವಾಗ ಅದು 16 ಬರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಇದನ್ನು ಮತ್ತೆ ಬಿಚ್ಚಿ ನಾನು ಯಾವ ರೀತಿ ಮಡಚಿದೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೋಡಿ. ಈ ರೀತಿ ಮಡಚಬೇಕು. ಈ ಅಂಚಿರುತ್ತಲ್ಲ ಫ್ರೆಂಡ್ಸ್, 2 ಅಂಚನ್ನು ನಾವು ಅಕ್ಕಪಕ್ಕ ಬರೋ ರೀತಿ ಮಡಚಬೇಕು. ಮಡಚಿ ಆಮೇಲೆ ನಮಗೆ ಉದ್ದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಫೋಲ್ಡ್ ಮಾಡ್ಕೋಬೇಕು. ಮೊದಲಿಗೆ ನಾನು ಏನು ಮಾಡಿದೆ ಅಂತಂತಂದರೆ
ಫ್ರಂಟ್ ಪಾರ್ಟ್ ಎಷ್ಟು ಬೇಕು ನನಗೆ ಅಂಥೇಳಿ ನಾನು ನೋಡಿಕೊಂಡೆ. ಅಂದರೆ ಇಲ್ಲಿ 16ವರೆ ಬ್ಯಾಕ್ ಪಾರ್ಟಿಗೆ ನಾವು 16ವರೆ ತೊಗೊಂಡಿದ್ದೀವಿ ಅಂತಂದರೆ ಫ್ರಂಟ್ ಪಾರ್ಟ್ಗೆ ನಾವು 17ವರೆಯನ್ನು ತೊಗೊಳ್ಬೇಕು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಎಷ್ಟು ಬರುತ್ತೆ ಅಂಥೇಳಿ ಮತ್ತೊಂದು ಸಲ ಚೆಕ್ ಮಾಡಿದೆ ನಾನು. ಯಾಕೆ ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರಿಗೂ ಕಟ್ ಮಾಡುವಾಗ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗಾಗಿ ನಾವು ಆ ರೀತಿ ಆದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಸಹ ಇದರಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈಗ ನಾನು 17ವರೆ ಬಂತಾ ಇಲ್ಲ ಅಂಥೇಳಿ ನೋಡ್ತಾ ಇದ್ದೀನಿ. ಬರ್ತಾಯಿದೆ ಫ್ರೆಂಡ್ಸ್. ಆದಮೇಲೆ ಈಗ ಬ್ಯಾಕ್ ಪಾರ್ಟ್ಸ್ನ 15ವರೆ ಇತ್ತಲ್ಲ ಪ್ಲಸ್ 1 ಇಂಚು 16ವರೆ ತೊಗೊಳ್ಬೇಕು. ಅದನ್ನ 16ವರೆ ತೊಗೊಂಡ್ಮೇಲೆ ಬರುತ್ತೋ ಇಲ್ಲೋ ಅಂಥೇಳಿ ನೋಡಿಕೊಂಡು 16ವರೆ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಮಡಚಿಟ್ಕೊಂಡು 16ವರೆನೇ ಬರಬೇಕದು, ಹೆಚ್ಚು ಕಡಿಮೆ ಮಾಡಬಾರ್ದು. ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು 16ವರೆ ಬರೋ ಥರ ನೋಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕು. ಮುಂಭಾಗ ನಾವು ಎಷ್ಟು ಎಕ್ಸ್ಟ್ರಾ ಬರುತ್ತೋ ಅದನ್ನು ತೆಗೆದುಬಿಡ್ಬೇಕು, ಅಂದರೆ ಅದು ಕ್ರಾಸ್ ಪಟ್ಟಿಗೆ ಯೂಸ್ ಆಗುತ್ತೆ. ಈಗ ಇದು 16ವರೆ ಬರ್ತಾಯಿದೆ. ಇದನ್ನು ನಾನು ಫೋಲ್ಡ್ ಮಾಡಿಟ್ಕೊಂಡು ಈಗ ಮುಂಭಾಗನ ಮಾರ್ಕ್ ಮಾಡ್ಕೊಳ್ಳೋಣ. ಮುಂಭಾಗ ಮೊದಲೇ ನಾವು 17ವರೆ ಅಂತ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ರೀತಿ ಈಗ ನಾವು 17ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಬಿಡೋಣ. ಈಗೇನು ಇದರಲ್ಲಿ ಎಕ್ಸ್ಟ್ರಾ ಉಳಿಯುತ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ನಾವು ಕ್ರಾಸ್ ಪಟ್ಟಿಯನ್ನು ಇದರಲ್ಲೇ ತಕ್ಕೊಳ್ಬೇಕು. ಅಂದರೆ ನಮಗೆ ಡಬಲ್ ಕ್ರಾಸ್ ಪಟ್ಟಿ ಬೇಕಾಗುತ್ತಲ್ಲ, ಹಾಗಾಗಿ ಕೆಳಗಿನ ಬಟ್ಟೆಯಲ್ಲೇ ಬರುತ್ತೆ, ಅದರಲ್ಲೇ ಮಾಡ್ಕೋಬೇಕು. ಯಾಕೆ ಇಷ್ಟೆಲ್ಲ ಇದು ಮಾಡ್ತಾಯಿದ್ದೀನಿ ಅಂತಂದರೆ ಬಟ್ಟೆ ತುಂಬ ಕಡಿಮೆ ಇತ್ತು ಫ್ರೆಂಡ್ಸ್, ಇದು ಲೈನಿಂಗ್ ಬಟ್ಟೆ. ಈ ರೀತಿ ಇದ್ದಾಗ ನಾವು ಹೇಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ. ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಯಾವ ರೀತಿ ಇನ್ನೂ ಒಂದು ಬ್ಲೌಸಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಕೊರಳಿನ ಅಗಲ ಎಷ್ಟು ತೊಗೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಕೊರಳಿನ ಅಗಲ 2 ಕಾಲು ತೊಗೊಳ್ತಾ ಇದ್ದೀನಿ ನಾನಿವಾಗ. ಯಾಕಂತಂದರೆ ಅವರು ದೊಡ್ಡ ಸೈಜ್ ಆಗಿರೋದ್ರಿಂದ ನಾವು ಜಾಸ್ತಿ ತೊಗೊಳ್ಬೋದಾಗಿತ್ತು. ಬಟ್ ಅವ್ರಿಗೆ ಇಳಿ ಭುಜ ಇರೋದ್ರಿಂದ ನಾನು ಕಡಿಮೆ ತೊಗೊಳ್ತಾ ಇದ್ದೀನಿ. ಅವರು ಜಾಸ್ತಿ ಬ್ರಾಡ್ ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು 2 ಕಾಲನ್ನು ಅವರಿಗೆ ತೊಗೊಳ್ತಾ ಇದ್ದೀನಿ. ಭುಜ 3.25 ತೊಗೊಳ್ತಾ ಇದ್ದೀನಿ. ಭುಜ 3.25 ತೊಗೊಂಡು ಈಗ ಕಂಕಳನ್ನು ಮಾರ್ಕ್ ಹಾಕೋಣ, ಅಂದರೆ ಆರ್ಮ್ ಹೋಲನ್ನು ಮಾರ್ಕ್ ಹಾಕೋಣ. ಮೊದಲು ಕೊರಳು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮುಂಭಾಗದ ಕೊರಳು 6 ಇಂಚ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 6 ಇಂಚ್ ತೊಗೊಂಡು ಅದನ್ನ ಮಾರ್ಕ್ ಮಾಡೋಣ. ಇದು ವಯಸ್ಸಾಗಿರೋರ ಬ್ಲೌಸ್ ಆಗಿರೋದ್ರಿಂದ ನಾನು ಇಷ್ಟೇ ಸಣ್ಣ ಕೊರಳು ತೊಗೊಳ್ತಾ ಇದ್ದೀನಿ. ಬೇಕಂದರೆ ನೀವು ಇದರಲ್ಲೇ ದೊಡ್ಡದು 6.25 7.5 ಹೀಗೆಲ್ಲ ಇಟ್ಕೋಬೋದು, ತೊಂದರೆ ಇಲ್ಲ. ಈಗ ಇಲ್ಲಿನೂ 3.25 ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮ್ ಹೋಲನ್ನು ನಾವು ಮಾರ್ಕ್ ಮಾಡೋಣ. ಈಗ ಆರ್ಮ್ ಹೋಲ್ 6.25 ಇಂಚ್ ತೊಗೊಳ್ತೀನಿ ಫ್ರೆಂಡ್ಸ್. ಇವರಿಗೆ ನಾನು ತೊಗೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ನಾನು ಅಗಲಕ್ಕೆ ಎಷ್ಟು ಬರುತ್ತೋ ಅಷ್ಟೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಇದು ಅಗಲಕ್ಕೆ ಅವರು 14.25 15 ಇಂಚ್ ಬಂದಿತ್ತಿದ್ದು, ಹಾಗಾಗಿ ಅಷ್ಟೇ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಇವರಿಗೆ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಮಾರ್ಜಿನ್ ಎಷ್ಟಿದ್ರೂ ತೊಂದರೆ ಇಲ್ಲ. ನಿಮಗೆ ಲಾಸ್ಟಿಗೆ ಅದೇನು ಮಾರ್ಜಿನ್ ಏನಾದ್ರು ಜಾಸ್ತಿ ಆಗುತ್ತೆ ಅಂತ ಅನಿಸಿದರೆ ಅದನ್ನ ಕಟ್ ಮಾಡಿ ತೆಗಿಬೋದು, ಏನೂ ತೊಂದರೆ ಆಗೋದಿಲ್ಲ. ಈಗ ಕಂಕಳಲ್ಲಿ ಹಿಂಭಾಗಕ್ಕೆ 1.25 ಇಂಚು, ಮುಂಭಾಗಕ್ಕೆ 1 ಇಂಚನ್ನ ತೊಗೊಂಡು ನಾನು ಮಾರ್ಕ್ ಮಾಡಿದ್ದೀನಿ ಕಂಕಳಲ್ಲಿ. ಈಗ ಕೊರಳಿನ ಶೇಪನ್ನು ಹಾಕಿ ಕಂಕಳಿನ ಶೇಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಹಾಕಿದ್ದಾದಮೇಲೆ ಇವಾಗ ಕ್ರಾಸ್ ಪಟ್ಟಿಯನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ.
ನಾನು ಇದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಮಾಡುವಾಗ ನಮ್ಮ ಮಾವನವ್ರು ಬಂದರು, ಹಾಗಾಗಿ ಸ್ವಲ್ಪ ಎಲ್ಲ ಬಟ್ಟೆನೂ ಈ ಸೈಡ್ ತೆಗೆದಿಟ್ಟು ಅವ್ರಿಗೆ ಜಾಗ ಮಾಡಿಕೊಟ್ಟೆ ನಾನಲ್ಲಿ. ಈಗ ಈ ರೀತಿ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಳ್ಳಿ. ಫಸ್ಟು 4 ಇಂಚಿಗೆ ತೊಗೊಂಡು ಅದರ ಮುಂದುಗಡೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು 4 ಇಂಚಿಂದ 3 ಇಂಚಿಗೆ ಇಳಿಸ್ಕೊಂಡ್ಬಿಡಿ ಫ್ರೆಂಡ್ಸ್. ಅಂದರೆ ನಿಮಗೆ ಕ್ರಾಸ್ ಪಟ್ಟಿ ನೀಟಾಗಿ ಬರುತ್ತೆ. ಈ ರೀತಿ ಮುಂಭಾಗದ ಕೊಳನ ಕಟ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಕಟ್ ಮಾಡಿಕೊಂಡು ಈ ಆರ್ಮೋಲ್ನ ಏನು ನಾವು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಹಿಂಭಾಗದ ಮಾತ್ರನೇ ನಾವು 4 ಪದರನ್ನು ತೊಗೊಂಡು ಕಟ್ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಇವಾಗ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ಮೇಲಿನ ಭಾಗ ಮಾತ್ರ ತೊಗೊಂಡು ಇದು ಮಾತ್ರ ಕೇರ್ಫುಲ್ಲಾಗಿ ಕಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ 4 ಭಾಗ ಹಿಡ್ಕೊಂಡು ನೀವೇನಾದರೂ ಕಟ್ ಮಾಡಿದೆ ಅಂದರೆ ಪೂರ್ತಿ ಬ್ಲೌಸ್ ಕೆಟ್ಟೋಗ್ಬಿಡುತ್ತೆ. ಮೇಲಿನ ಭಾಗ ಮಾತ್ರ ತೊಗೊಂಡು ನೀವು ಕ್ರಾಸ್ ಪಟ್ಟಿಯನ್ನು ತಗೊಳ್ಬೇಕು. ಈ ರೀತಿ ನಾವು ಎರಡೂ ಒಂದರಲ್ಲೇ ಮಾಡೋದ್ರಿಂದ ಕಟ್ಟಿಂಗು ಬೇಗ ಆಗುತ್ತೆ, ಹಾಗೆ ಈಸಿನೂ ಆಗುತ್ತೆ ಫ್ರೆಂಡ್ಸ್. ಅಂದರೆ ಎಲ್ಲನೂ ಒಂದೇ ಸಲ ಕಟ್ ಆಗಿಬಿಡುತ್ತೆ. ಈ ರೀತಿ ಆದಮೇಲೆ ಈಗ ನಾವು ಮುಂಭಾಗದ ಒಂದು ಆರ್ಮ್ ಹೋಲ್ನಲ್ಲಿ 1 ಇಂಚ್ ಅಂತೇಳಿ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ತೆಗಿಬೇಕು ಫ್ರೆಂಡ್ಸ್. ನಾವು 4 ಬಟ್ಟೆ ಇದ್ದಾಗ ತೆಗಿಲೇಬಾರ್ದು, ಮುಂಭಾಗಕ್ಕೆ ಮಾತ್ರ ಸಪ್ರೇಟಾಗಿ ಈ ರೀತಿ ಆರ್ಮ್ ಹೋಲಲ್ಲಿ 1 ಇಂಚನ್ನ ತೆಗಿಬೇಕು. ತೆಗೆದಾದ್ಮೇಲೆ ನಿಮಗೆ ಯಾವ ರೀತಿ ಟಕ್ಸ್ ಇಡಬೇಕು ಅನ್ನೋದನ್ನು ನಾನು ಒಂದು ಐಡಿಯಾ ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿ ಟಕ್ಸ್ ಇಡೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ. 4 ಇಂಚಂತೆ ನಾವು ಈ ಕಡೆಯಿಂದ ಅಂದರೆ ಈ ಕೊರಳಿನ ಕಡೆಯಿಂದ 4 ಇಂಚಿನಂತೆ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ 2.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 4 ಇಂಚ್ ಬರುತ್ತೆ ಇಲ್ಲ ನೋಡ್ಕೊಳ್ಳಿ. ನೋಡಿಕೊಂಡು ಇವಾಗ ಅಂದರೆ ನಾ ತೋರಿಸಿಲ್ಲ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೆ ಫ್ರೆಂಡ್ಸ್, ಅದು 4 ಇಂಚ್ ಅಂತೇಳಿ. ಹಾಗೆ ಇದು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಸೈಡ್ 1.5 ಇಂಚು, ಈ ಸೈಡ್ 1.5 ಇಂಚಿನಂತೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಈ ಕೊರಳಿನ ಹತ್ತಿರ ನಾವು ಏನು ಟಕ್ಸ್ ಇಡ್ತೇವಲ್ಲ ಫ್ರೆಂಡ್ಸ್, ಅದನ್ನು ಫುಲ್ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಅದರ ಅರ್ಧ ಭಾಗದಲ್ಲಿ ಅಂದರೆ 8 ಇಂಚ್ ಬಂದಿದೆ ಅಂದರೆ 4 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಒಂದು ಅಳತೆನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂತಂದರೆ ಈ ಬಟ್ಟೆನ ಈ ರೀತಿ ಮಡ್ಚ್ಕೊಳ್ಳಿ. 2 ಬಟ್ಟೆನ ಜೋಡಿಸ್ಬಿಡಿ. ಜೋಡಿಸಿದರೆ ನಿಮಗೆ ಮಧ್ಯಕ್ಕೆ ನಿಮಗೆ ಒಂದು ಅಳತೆ ಸಿಗುತ್ತೆ. ಆ ಅಳತೆಗೆ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಯಾವ ರೀತಿ ನೀವು ಅಳತೆ ಉದ್ದಕ್ಕೆ ಅಳತೆ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಮಧ್ಯೆ ಏನು ಅಳತೆ ಬರುತ್ತಲ್ಲ ಆ ಅಳತೆಗೆ ಮಾರ್ಕ್ ಮಾಡಿಕೊಂಡು ಎಷ್ಟು 2.5 ಅಂತೇಳಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 2.5 ಇಂಚ್ ಮಾರ್ಕ್ ಮಾಡಿಕೊಂಡು ಅದು ಮೊದಲಿನ ಟಕ್ಸ್ ಏನು ಕೊಟ್ಟಿರ್ತೇವಲ್ಲ ಫ್ರೆಂಡ್ಸ್ 4 ಇಂಚಿಗೆ, ಅದರಿಂದ 1.5 ಇಂಚ್ ಎಲ್ಲಕ್ಕೂ ಗ್ಯಾಪ್ ಇರಬೇಕು. ಆ ರೀತಿ ನೋಡಿಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಕಂಕಳ ಹತ್ರ ನಾವೇನು ಟಕ್ಸ್ ಹಿಡಿತೀವಲ್ಲ ಫ್ರೆಂಡ್ಸ್, ಅದನ್ನು ಈ ಕೆಳಗಿನ ಟಕ್ಸಿನ ಜೊತೆಗೆ ಕ್ರಾಸ್ ಬರೋ ಥರ ನಾವು ಟೇಪನ್ನು ಇಟ್ಟು ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನಡುವೆ ಸರ್ಕಲ್ ಬಂದಾಗ ಎಲ್ಲದಕ್ಕೂ 1.5 ಇಂಚ್ ಗ್ಯಾಪ್ ಇರಬೇಕು. ಹಾಗೆ ಇವಾಗ ನಾವು ಹಿಂಭಾಗನ ಕಟ್ ಮಾಡ್ಕೊಳ್ಳೋಣ. ಹಿಂಭಾಗಕ್ಕೆ ನಾನು 10.5 ಇಂಚ್ ಅವರಿಗೆ ಕೊರಳಿನ ಉದ್ದವನ್ನು ತಗೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ 2 ಕಾಲು ಅಷ್ಟೇ ತೊಗೊಳ್ತಾ ಇದ್ದೇನೆ ಫ್ರೆಂಡ್ಸ್. ಯಾಕಂತಂದರೆ ಅವರು ಬ್ರಾಡ್ ಹಾಕ್ಕೊಳ್ಳೋದಿಲ್ಲ, ಹಾಗಾಗಿ 2 ಕಾಲು ಇಟ್ಟು ಈಗ ಅವಾಗ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಇವಾಗ ಕಟ್ ಮಾಡೋಣ. ಫ್ರೀ ಹ್ಯಾಂಡಲ್ಲಿ ಆರಾಮ್ಸೆ ಹಾಕಿ ಫ್ರೆಂಡ್ಸ್ ನೀವು, ಅಂದರೆ ನಿಮಗೆ ಕರೆಕ್ಟ್
ಕರೆಕ್ಟಾಗಿ ಬರುತ್ತೆ. ಒಂದೆರಡು ಸಲ ನಿಮಗೆ ಬಟ್ಟೆಯಲ್ಲೇ ಭಯ ಅನಿಸಿದರೆ ಪೇಪರಲ್ಲಿ ಕಟ್ಟಿಂಗ್ ಮಾಡಿ 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 ಪ್ರಾಕ್ಟೀಸ್ ಮಾಡಿ. ಇದನ್ನು ನಾನು ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬರೋರು ಅಕಸ್ಮಾತ್ ಮೊದಲೇ ಬರೋರಾದರೆ ನೀವು ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೋದು. ಬಿಗಿನರ್ಸ್ ಆದರೆ ನೀವು ಮೊದಲು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಅಂದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಹಾಗೆ ನಾವು ಹಿಂದಿನ ಟಕ್ಸ್ನ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಉದ್ದಕ್ಕೆ 4.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಭಾಳ ಉದ್ದ ಇರೋ ಬ್ಲೌಸ್ ಆಗಿರೋದ್ರಿಂದ 4.5 ಇಟ್ಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾನು ಸಣ್ಣ ಸೈಜ್ ಬ್ಲೌಸ್ ಆದರೆ 4 ಅಥವಾ 4.25 ಇಟ್ಕೊಳ್ತೀನಿ ಫ್ರೆಂಡ್ಸ್. ಮಿನಿಮಮ್ 4 ಇರಲೇಬೇಕದು, ಅಂದರೆ ಬ್ಲೌಸು ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡು ಆ ಸೈಡ್ ಈ ಸೈಡ್ ಅರ್ಧ ಇಂಚಿನಷ್ಟು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಹೊಲಿಯುವಾಗ ನಾನು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಅಂದರೆ ನಿಮಗೆ ಯಾವ ರೀತಿ ಬಂತು ಬ್ಲೌಸ್ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಆದಮೇಲೆ ನಾವು ಕ್ರಾಸ್ ಪಟ್ಟಿನ ನಾನು ಇದರಲ್ಲಿ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಯಾಕಂತಂದರೆ ಈ ಕ್ರಾಸ್ ಪಟ್ಟಿ ನಮಗೆ 2 ಹಾಕಿದರೆ ಬ್ಲೌಸು ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಈ ಥರ ಕೆಳಗಡೆ ನಾವು ಹಾಕ್ಕೊಂಡಾಗ ಹೇಳ್ತಾ ಇರುತ್ತಲ್ಲ ಫ್ರೆಂಡ್ಸ್, ಆ ರೀತಿ ಏನೂ ಆಗೋದಿಲ್ಲ. 2 ಅಥವಾ 4 ಕೊಟ್ಟರೂ ನಡೆಯುತ್ತೆ. ನಾವು ಎಷ್ಟು ದಪ್ಪನಾಗಿ ಕ್ರಾಸ್ ಪಟ್ಟಿ ಕೊಡ್ತೀವೋ ಅಷ್ಟು ಬ್ಲೌಸು ಚೆನ್ನಾಗಿ ಬರುತ್ತೆ. ಪ್ರತಿಯೊಬ್ಬರು ಈ ಒಂದು ಮಾಹಿತಿನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ನಾವು ಕ್ರಾಸ್ ಪಟ್ಟಿ ನಾವು ಒಂದೇ ಕೊಟ್ಟರೆ ಅದು ಸರಿ ಕೂತ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಬ್ಲೌಸ್. ನೀವು ಈ ಕ್ರಾಸ್ ಪಟ್ಟಿನ ಎಷ್ಟು ದಪ್ಪನಾಗಿ ಕೊಡ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಅಕಸ್ಮಾತ್ ಈ ಬಟ್ಟೆ ನಮಗೆ ಲೈನಿಂಗ್ ಬಟ್ಟೆಯಲ್ಲಿ ಬಟ್ಟೆ ಉಳಿದಿಲ್ಲಪ್ಪ, ನಾವು ಯಾವ ರೀತಿ ಡಬಲ್ ಕೊಟ್ಕೋಬೇಕು ಅಂತ ನಿಮಗೇನಾದರೂ ಇದ್ದರೆ, ನಿಮ್ಮ ಹೊಲಿಯುವಾಗ ಯಾವುದಾದ್ರು ಕಾಟನ್ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ಒಳಗಡೆ ಹಾಕಿ ನಾವು ಹೊಲಿಬೇಕು ಫ್ರೆಂಡ್ಸ್. ಅಂದರೆ ಅದು ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಅದೆಷ್ಟು ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೋ ಅಷ್ಟು ನಿಮಗೆ ಕಪ್ಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಸ್ವಲ್ಪ ದಪ್ಪ ಇರೋರು ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾವು ಕಪ್ಸ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡೇ ಇಡಬೇಕಾಗುತ್ತೆ. ಇವಾಗ ನಾನು ಈಗ ನೋಡಿ ಮೇಲಿನ ಬಟ್ಟೆನೂ ಸಹ ಸಿಕ್ಕಾಪಟ್ಟೆ ಕಡಿಮೆ ಇದೆ ಫ್ರೆಂಡ್ಸ್. ಹಾಗಾಗಿ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಮೊದಲಿಗೆ ಯಾವ ರೀತಿ ಇಟ್ಟರೆ ಹೇಗಾಗುತ್ತೆ, ಎಷ್ಟು ಕಡಿಮೆ ಬೀಳುತ್ತೆ ಅನ್ನೋದನ್ನು ತೋರಿಸಿ ನಿಮಗೆ. ಆಮೇಲೆ ಯಾವ ರೀತಿ ಕಟ್ ಮಾಡಿದೆ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈಗ ನೋಡಿ ಈ ರೀತಿ ಇಟ್ಟಿದ್ದೀನಿ. ಈ ರೀತಿ ಇಟ್ಟರೆ ನಮಗೆ ಕ್ರಾಸ್ ಪಟ್ಟಿ ಸಿಗೋದಿಲ್ಲ ಫ್ರೆಂಡ್ಸ್, ಇದರಲ್ಲಿ ಕ್ರಾಸ್ ಪಟ್ಟಿ ಸಿಗೋದಿಲ್ಲ. ಹಾಗಾಗಿ ನಾನು ಎಲ್ಲನೂ ಮೊದಲು ಇಟ್ಟು ನೋಡ್ತೀನಿ. ಆಮೇಲೆ ಕ್ರಾಸ್ ಪಟ್ಟಿ ಸಿಗೋದಿಲ್ಲ ಅಂತ ಅನಿಸಿದರೆ ನಾನು ಇದನ್ನು ಮತ್ತೆ ಯಾವ ರೀತಿ ಇಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಮುಂದಿನ ಸಲ ತೋರಿಸ್ತೀನಿ ನೋಡಿ. ಇದರಲ್ಲಿ ಅಡ್ಜಸ್ಟ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಇದು ಬರೀ ಮುಂಭಾಗ ಮತ್ತು ಹಿಂಭಾಗ ಮತ್ತು ಮುಂಭಾಗ ಮಾತ್ರ ನಮಗೆ ಇದರಲ್ಲಿ ಸಿಗ್ತಾಯಿದೆ. ಕ್ರಾಸ್ ಪಟ್ಟಿಗೆ ಇದರಲ್ಲಿ ಬಟ್ಟೆ ಸಾಕಾಗೋದಿಲ್ಲ. ಹಾಗಾಗಿ ಇದನ್ನು ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಮುಂಭಾಗದ ಬಟ್ಟೆ ಮಾತ್ರ ನೀವು ಮಾರ್ಜಿನ್ ಇರುತ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಬಟ್ ಈ ಹಿಂಭಾಗದ ಮಾರ್ಜಿನ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಲ್ಲಿ ಟಕ್ಸ್ನ ನಾವು ಅರ್ಧ ಇಂಚಿಗೆ ಮಾರ್ಕ್ ಮಾಡೋದ್ರಿಂದ ಅಲ್ಲಿ ಜಾಸ್ತಿ ಬಟ್ಟೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ಹಿಂಭಾಗದ ಬಟ್ಟೆಯನ್ನು ಈಗ 1.5 ಇಂಚನ್ನ ಕಟ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಹಿಂಭಾಗ ಒಂದು ಸೈಡು ಮುಂಭಾಗ ಒಂದು ಸೈಡ್ ಇಟ್ಟು ಡಬಲ್ ಫೋಲ್ಡ್ ಇದೆಯಲ್ಲ ಅದು ಮೇನ್ ಬಟ್ಟೆ, ಹಾಗಾಗಿ ಇಟ್ಟು ಕ್ರಾಸ್ ಪಟ್ಟಿನ ಅದರ ಪಕ್ಕಕ್ಕೆ ಇಟ್ಟು ನಾನು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ತೋಳನ್ನ ಕಟ್ ಮಾಡ್ಕೊಂಡಿದ್ವಿ. ಈಗ ಇವನ್ನೆಲ್ಲನೂ ನಾವು ಕಟ್ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ನೀವು ಎಷ್ಟೇ ಕಡಿಮೆ ಬಟ್ಟೆ ಇದ್ರೂ ನಾವು ಅಡ್ಜಸ್ಟ್ ಮಾಡಿ ಹೊಲಿಬೋದು. ಇಲ್ಲಪ್ಪ ಇಷ್ಟು ಕಡಿಮೆ ಬಟ್ಟೆ ಇದೆ ಯಾವ ರೀತಿ ಹೊಲಿಯೋದು ಅಂಥೇಳಿ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಈ ರೀತಿ ಐಡಿಯಾ ಉಪಯೋಗಿಸಿ ನಾವು ಬಟ್ಟೆಯನ್ನು ಕಟ್ ಮಾಡಿದರೆ ಎಷ್ಟೇ ಕಡಿಮೆ ಇದ್ರೂ ನಾವು ಹೊಲಿಬೋದು. ಅಂದರೆ ತೀರಾ ಕಡಿಮೆ ಇದ್ರಂತೂ ಹೊಲಿಲಿಕ್ಕಾಗಲ್ಲ. ಬಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾಯಿದೆ ಅಂತಂದರೆ ನಾವು ಅದನ್ನು ಅಡ್ಜಸ್ಟ್ ಮಾಡಿ ಹೊಲಿಬೋದು ಫ್ರೆಂಡ್ಸ್. ಇದು ಎಲ್ಲರಿಗೂ ಕಡಿಮೆ ಆಗೋದಿಲ್ಲ. ಈ ದೊಡ್ಡ ಸೈಜ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅಂಥವ್ರಿಗೆ ಎಷ್ಟೇ ಅವ್ರು ದೊಡ್ಡದು ಕೊಟ್ರೂ ಸ್ವಲ್ಪ ಕಡಿಮೆ ಬಿದ್ದೇ ಬೀಳುತ್ತೆ. ಹಾಗಾಗಿ ನಾವು ಅದನ್ನು ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಹೊಲಿಬೇಕಾಗತ್ತೆ.
ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಹೆಂಗಿತ್ತು ಹಾಗೆ ಬ್ಲೌಸ್ ಕಟ್ಟಿಂಗ್ ನಿಮಗೆ ಇಷ್ಟ ಆಯಿತಾ, ಅರ್ಥ ಆಯ್ತಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ. ಇಷ್ಟರ ಮೂಲಕ ನನ್ನ ವಿಡಿಯೋನ ಮುಗಿಸ್ತೇನೆ.